ಕೋಗಿಲು ಲೇಔಟ್ನಲ್ಲಿ ಸರ್ಕಾರ ಕೆಡವಿದ್ದು 150 ಅಕ್ರಮ ಮನೆಗಳನ್ನ. ಆದ್ರೀಗ ಅಪಾರ್ಟ್ಮೆಂಟ್ ಕೊಡಿ ಅಂತ ಬಂದಿರುವುದು 250 ಜನ. ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿ ಸೂರು ಪಡೆಯುವುದಕ್ಕೆ ಹಲವು ಕಟ್ಟುಪಾಡುಗಳಿವೆ. ವಲಸಿಗರಿಗೆ ಮನೆಗಳನ್ನ ಹಂಚಲು ಮುಂದಾಗಿರುವ ಸರ್ಕಾರ ಅಡಕತ್ತರಿಗೆ ಸಿಲುಕಿದೆ. ಅರ್ಹತೆಯೇ ಇಲ್ಲದವರಿಗೆ ಮನೆ ಹಂಚಿಕೆಗೆ ಮುಂದಾಯ್ತಾ ಸರ್ಕಾರ? ಕೆಡವಿದ್ದು 150 ಮನೆ. ಹೊಸ ಮನೆಗೆ ಅರ್ಜಿ ಬಂದಿದ್ದು 250. ಕೋಗಿಲು ಲೇಔಟ್ನಲ್ಲಿ ಸರ್ಕಾರ 150 ಮನೆಗಳನ್ನ ಕೆಡವಿತ್ತು. ಆದ್ರೆ ಈಗ 250ಕ್ಕೂ ಹೆಚ್ಚು ಮಂದಿ ಹೊಸ ಮನೆಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಒಂದೊಂದು ಮನೆಯಿಂದ 2-3 ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ. ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ತಲೆನೋವಾಗಿದೆ. ಇದರ ಜೊತೆಗೆ ಸರ್ಕಾರ ಹೇಳ್ತಿರುವಂತೆ ಅರ್ಹರಿಗೆ ಮನೆ ಕೊಡಲು ಕೂಡ ಹಲವು ಸವಾಲುಗಳು ಎದುರಾಗಿವೆ. ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು, ಫಲಾನುಭವಿ 18 ವರ್ಷ ಮೇಲ್ಪಟ್ಟವರಿರಬೇಕು, ಆಧಾರ್ ಕಾರ್ಡ್, ನಿವಾಸ ಮತ್ತು ಗುರುತಿನ ಪುರಾವೆ ಇರಬೇಕು, ಇನ್ನು 3 ಲಕ್ಷಕ್ಕಿಂತ ಕಡಿಮೆ ಆದಾಯವಿರುವ ಪ್ರಮಾಣ ಪತ್ರವಿರಬೇಕು, ವಾಸಸ್ಥಳ ದೃಢೀಕರಣಕ್ಕೆ ರೇಷನ್ ಕಾರ್ಡ್ ಅಥವಾ ಮತದಾರರ ಚೀಟಿ ಹೊಂದಿರಬೇಕು. ಇಷ್ಟೆಲ್ಲಾ ನಿಯಮಗಳಿರೋದ್ರಿಂದ ಕೋಗಿಲು ನಿವಾಸಿಗಳಿಗೆ ಪರ್ಯಾಯ ಮನೆ ಕೊಡೋದು ಸುಲಭದ ಮಾತಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ರಾಜಕಾರಣಿಗಳ ಒತ್ತಡಕ್ಕೆ ಸಿಲುಕಿರೋ ಅಧಿಕಾರಿಗಳು ಕೂಡ ಇದೀಗ ಮುಂದೆ ತಮಗೆ ಸಮಸ್ಯೆ ಆಗದಂತೆ ಹೆಜ್ಜೆ ಇಡ್ತಿದ್ದಾರೆ. ಮನೆ ನೀಡಲು 2 ಷರತ್ತು. ಮನೆ ನೀಡಲು ಜಿಲ್ಲಾಡಳಿತ 2 ಷರತ್ತು ವಿಧಿಸುತ್ತಿದೆ. ಮೊದಲನೆಯ ಷರತ್ತು, ಮನೆ ಪಡೆಯಲು ಆಶ್ರಯ ಯೋಜನೆಯ ನಿಯಮಗಳನ್ನು ಪಾಲಿಸುವುದು ಕಡ್ಡಾಯ ಹಾಗೂ ಸ್ಥಳೀಯ ಪೊಲೀಸರಿಂದ ಪರಿಶೀಲನೆ ಆಗಲೇಬೇಕೆಂಬ ಷರತ್ತುಗಳನ್ನು ಹಾಕಲು ಮುಂದಾಗಿದ್ದಾರೆ. ಈ ಮಧ್ಯೆ ಕೋಗಿಲು ಲೇಔಟ್ನಲ್ಲಿ ತೆರವಾದ ಮನೆಗಳಲ್ಲಿ ಬಾಂಗ್ಲಾದೇಶದವರಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸಿರೋದ್ರಿಂದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಒತ್ತುವರಿ ಮಾಡಿಕೊಂಡವರ ಜನ್ಮ ಜಾಲಾಡಲು ಮುಂದಾಗಿದೆ. ಪುನರ್ವಸತಿಗಾಗಿ ಅರ್ಜಿ ಸಲ್ಲಿಸಿರೋ ಕೋಗಿಲು ಲೇಔಟ್ನ ವಸೀಂ ಕಾಲೋನಿ ಹಾಗೂ ಫಕೀರ್ ಲೇಔಟ್ನ ಜನರ ಕುರಿತು ಮಾಹಿತಿ ಸಂಗ್ರಹಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮುಂದಾಗಿದೆ. ಈ ಮಧ್ಯೆ ಜಿಲ್ಲಾಡಳಿತದಿಂದ ಜಿಬಿಎಗೆ ಕೋಗಿಲು ಲೇಔಟ್ ನಿವಾಸಿಗಳ ಪಟ್ಟಿ ಸಲ್ಲಿಕೆಯಾಗಿಲ್ಲ ಅನ್ನೋ ಮಾಹಿತಿನೂ ಸಿಕ್ಕಿದೆ. ಜಿಬಿಎಗೆ ನಿವಾಸಿಗಳ ಮಾಹಿತಿ ಸಲ್ಲಿಕೆಯಾದ ನಂತರ ಮನೆ ನೀಡೋ ವಿಚಾರ ಫೈನಲ್ ಆಗಲಿದೆ. ಕೊಟ್ಟಿವಿ, ಎಲ್ಲಿ ಕೊಟ್ಟು ಚರ್ಚೆ ಆಗಬೇಕು. ಇನ್ನು ಅದಕ್ಕೆ ತಂದೆ ಅಂತ ಕಾನೂನು ಇದೆ. ಅದೇನು ತಕ್ಷಣ ನಾವು ಕೊಡ್ಲಿಕ್ಕೆ ಆಗೋಲ್ಲ. ಎಲ್ಲಿ ಕೊಡಬೇಕು ಅನ್ನೋದು ಪ್ರಶ್ನೆ. ಎಲ್ಲಿ ಕೊಡೋರು 200 ಜನಕ್ಕೆ ಜಾಗ ಹುಡುಕ್ಬೇಕು. ಅವ್ರಿಗೆ ಎಲ್ಲ ಸಮಸ್ಯೆ ಇದೆ. ನಾವು ಹೇಳಿದಷ್ಟು ಸುಲಭ ಏನಿಲ್ಲ, ಮಾಡ್ಲಿಕ್ಕೆ ಕಷ್ಟ ಸಮಸ್ಯೆ ಇದೆ. ಆದ್ರೂ ಅವರಿದ್ರೆ ಹೇಳಿದಲ್ಲ, ಅವರಿದ್ರೆ ಎಲಿಜಿಬಿಲಿಟಿ ಇದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಹೀಗಾಗಿ ಕೋಗಿಲು ಸಂತ್ರಸ್ತರಿಗೆ ಮನೆ ಹಂಚಿಕೆ ವಿಷಯವಾಗಿ ವಸತಿ ಇಲಾಖೆ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ. ಮನೆ ಹಂಚಿಕೆ ಸಾಧಕ ಬಾಧಕ ತಾಂತ್ರಿಕ ವಿಚಾರ ಚರ್ಚಿಸಿದ್ದಾರೆ. ಕಿರಣ್ ಸೂರ್ಯ ಜೊತೆ ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು.